ದೇವರ ನಾಮಸ್ಮರಣೆ ಮಾಡ್ಬೇಕು ಅನ್ನುವಂಥ ಭಕ್ತಿ ಏನದಲ್ಲ, ಆ ಭಕ್ತಿ ಬಹಳ ದೊಡ್ಡದು. ಅಂತ ಭಕ್ತಿವಂತರು ಎಲ್ಲಿ ಅದಾರ ಅಂದ್ರೆ ನಾಗರಹಳ್ಳಿಯ ತಾಯಂದಿರು, ಹಿರಿಯರು, ನಿಮ್ಮೆಲ್ಲರಲ್ಲಿ ಅಂತ ಭಕ್ತಿ ಇದೆ. ಇವತ್ತು ನೀವೆಲ್ಲ ಕುಂಭ ಎಷ್ಟು ಜನ 108 ಕುಂಭಗಳನ್ನು ಹೊತ್ಕೊಂಡಿರಿ. ಬೆವರು ಬಂದ್ರೆ ಮೇಕಪ್ ಹಾಳಾಗತ್ತೇನೋ ಅನ್ನುವಂಥ ದಿನದ ಹೆಣ್ಮಕ್ಳು ಇವತ್ತ. ಅಂಥವ್ರು ಇಷ್ಟ ಬಿಸಿಲಾಳಾಗ ಈ ಕುಂಭ ಹೊತ್ಕೊಂಡ್ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಸಂತೋಷವಾಗಿದೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಜ್ಯೋತಿ ರಥಯಾತ್ರೆಯನ್ನು ಅಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಸ್ವಾಗತ ಮಾಡಿಕೊಂಡಿದ್ದೀರಿ. ಅವರ ಸಾಧನೆನೂ ಬಹಳಷ್ಟು ದೊಡ್ಡದದು. ಅವರು ಎಷ್ಟರ ಮಟ್ಟಿಗೆ ಬದುಕಿದ್ರು ಅಂತಂದ್ರೆ ಸಮಾಜದ ಕಳಕಳಿ ಎಷ್ಟಿತ್ತು ಅವರಲ್ಲಿ. ಹಾನಗಲ್ ಕುಮಾರರಾಗಿದ್ದರು, ಪ್ರಬುದ್ಧರೂ ಆಗಿದ್ದರು. ಯಾವ ವ್ಯಕ್ತಿ ಪ್ರಬುದ್ಧನಾಗಿರ್ತಾನೆ ಅವನಿಗೆ ಪಾರದರ್ಶಕತೆ ಇರ್ತದೆ. ಯಾರು ಪಾರದರ್ಶಕರಾಗಿರ್ತಾರೋ ಅವರು ಪ್ರಾಮಾಣಿಕರು ಆಗಿರ್ತಾರೆ. ಸಮಾಜದ ಸೇವೆಗಾಗಿ, ಸಮಾಜದ ಸಂಘಟನೆಗಾಗಿ, ಸಮಾಜದ ಬೆಳವಣಿಗೆಗಾಗಿ ಪೂಜ್ಯರು ಇಡೀ ತಮ್ಮ ಜೀವನವನ್ನು ಗಂಧದಂತೆ, ಶ್ರೀಗಂಧದಂತೆ ತೆಗೆದುಕೊಂಡಂಥವ್ರು. ಶಿವಯೋಗ ಮಂದಿರ ಅನ್ನುವಂಥ ಗುರುಕುಲವನ್ನು ಸ್ಥಾಪನಾ ಮಾಡಿ ಸಾವಿರ ಜನ ಸಾಧಕರನ್ನ ಅಲ್ಲಿ ಮಾತೃವಾತ್ಸಲ್ಯದಿಂದ ಅವರನ್ನು ಸಂರಕ್ಷಣೆ ಮಾಡಿ ವಿದ್ಯೆ, ವಿದ್ಯಾಭ್ಯಾಸ, ಸಂಸ್ಕಾರ ಎಲ್ಲವನ್ನು ಕೊಟ್ಟು ಮಠಾಧಿಪತಿಗಳಾದಂಥವರು ಹಳ್ಳಿಗಳಿಗೆ ಹೋಗಬೇಕು, ಹಳ್ಳಿಯ ಜನರ ಅಜ್ಞಾನವನ್ನು ಹೋಗಲಾಡಿಸಬೇಕು, ಜನರಲ್ಲಿ ಸುಜ್ಞಾನದ ಬೆಳಕನ್ನು ತರಬೇಕನ್ನುವಂಥದ್ದು ಪೂಜ್ಯರ ಆಶಯ ಆಗಿತ್ತು. ಇವತ್ತು ನಾಗರಹಳ್ಳಿ ಅದಕ್ಕೆ ಸಾಕ್ಷಿಯಾಗಿದೆ. ಇಂತಹ ಬಿಸಿಲೊಳಗೆ 2 ಗಂಟೆ ಬಿಸಿಲು, ಇಂತಹ ಬಿಸಿಲೊಳಗೆ ನೀವು ಸಾವಿರಾರು ಜನ ಮಾತೆಯರು, ಇಡೀ ಊರಿನ ಎಲ್ಲ ಜನ ಭಕ್ತಿ ಶ್ರದ್ಧೆಯಿಂದ ಈ ಪಾದಯಾತ್ರೆಯನ್ನು, ಸದ್ಭಾವನೆಯ ಪಾದಯಾತ್ರೆ ಇದನ್ನು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕವಾಗಿ ನಿಮ್ಮ ಬದುಕಿನ ಸಾರ್ಥಕತೆಯನ್ನು ನೀವು ತಂದುಕೊಂಡಿದ್ದೀರಿ. ಇಲ್ಲಿ ಬಂದಂಥವರು ಸಾಮಾನ್ಯರಲ್ಲ, ಅವರು ಭಗವಂತನಿಗಾಗಿ ಮನೆ ಬಿಟ್ಟಂಥವ್ರು. ಯಾರು ಭಗವಂತನಿಗಾಗಿ ಮನೆ ಬಿಡ್ತಾರೋ ಅವ್ರ ಇತಿಹಾಸದಲ್ಲಿ ಉಳಿತಾರೆ. ಬುದ್ಧ ಭಗವಂತನಿಗಾಗಿ ಮನೆ ಬಿಟ್ಟ, ಹಾಗೇನೆ ಬಸವಾದ ಶರಣರು ಆ ಭಗವಂತನಿಗಾಗಿ ಮನೆ ಬಿಟ್ಟರು. ಹಾನಗಲ್ ಕುಮಾರ ಶಿವಗಳವರು, ಅಥಣಿ ಶಿವಗಳವರು, ಬಾಲೆಲ ಮಹಂತ ಶಿವಗಳವರು, ತೋಟದ ಸಿದ್ಧಲಿಂಗ ಶಿವಯೋಗಿಗಳವರು, ಹೀಗೆ ಸಾವಿರ ಜನ ನಮ್ಮ ದೇಶದ ಸಂತರು, ಮಹಂತರು ಭಗವಂತನಿಗಾಗಿ ಮನೆ ಬಿಟ್ಟಂಥವ್ರು. ಹಾಗಾಗಿ ಇಡೀ ಜಗತ್ತಿನಲ್ಲಿ ಭಾರತ ಜಗದ್ಗುರು ಆಗುವಂಥ ಶಕ್ತಿ ಇರುವಂಥ ದೇಶ, ಇಡೀ ಜಗತ್ತಿಗೆ ಗುರುವಾಗಬಲ್ಲಂಥ ದೇಶ ಯಾವುದರಿದ್ರೆ ಅದು ಭಾರತ ದೇಶ. ಬದುಕಿ ಅವರಿಗೆ ಜೀವನಕ್ಕೆ ಬದುಕನ್ನ ದಾರಿ ತೋರಿಸಿಕೊಟ್ಟು ಹೋಗಿರುವಂತವ್ರು ಅಂತಂದ್ರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರದು. ಅಂತ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಒಂದು ಜಯಂತಿ ಮಹೋತ್ಸವವನ್ನ ಮುಂಡ್ರಗಿ ಪಟ್ಟಣದಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಜಗದ್ಗುರು ಮಹಾಸನ್ನಿದೇವರ ಅಪ್ಪಣೆಯ ಪ್ರಕಾರ ಇಡೀ ಎಲ್ಲ ಹಳ್ಳಿಗೂ ಕೂಡ ಪಾದವನ್ನ ಹಾಕಿ ಅಲ್ಲಿರುವಂತ ದುಷ್ಟ ಚಟಗಳನ್ನ ಬಿಡಿಸಿ ಒಂದು ಒಳ್ಳೆಯ ಸದ್ಭಾವದ ಧರ್ಮ ಉಪದೇಶವನ್ನು ನಾವು ಸಾರಿ ಬರಬೇಕು ಅಂತ ಹೇಳಿ ಎಲ್ಲಾ ಸ್ವಾಮಿಗಳು ಕೂಡ ಏನ್ ಮಾಡ್ತಾ ಇತ್ತಂತಂದ್ರೆ ಇವತ್ತು ಬಿಸಿಲೆನ್ನಲಾರದೆ ಎಲ್ಲರೂ ಕೂಡ ಹೋಗಿ ಸಂಧಿಗೆ ಮತ್ತು ಮನೆಗೆ ಎಲ್ಲರಿಗೂ ಮನೆಗೆ ಹೋಗಿ ನಾವು ಪಾದ ಹಾಕಿ ಬರೋಣ, ಆಶೀರ್ವಾದ ಮಾಡಿ ಬರೋಣ ಅಂತ ಹೇಳಿ ಎಲ್ಲಾ ಪರಮ ಪೂಜ್ಯರು ಕೂಡ ನಿಮ್ಮೂರಿಗೆ ಬಂದಿದ್ದಾರೆ. ಒಂದು ಕಡೆ ಹೇಳ್ತಾರೆ, ನಿಮ್ಮ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ಕವಿಕಾರು ಹೇಳ್ತಾರೆ, ದನ್ ಸೆ ಬಜಾರ್ ಕಿತಾಬ್ ಮಿಲ್ತಾ ಹೈ, ದನ್ ಸೆ ಬಜಾರ್ ಕಿತಾಬ್ ಮಿಲ್ತಾ ಹೈ ಲೇಕಿನ್ ವಿದ್ಯಾ ನಹಿ ಮಿಲ್ತಾ ಹೈ, ದನ್ ಸೆ ಬಜಾರ್ ಪತ್ನಿ ಮಿಲ್ತಾ ಹೈ ಲೇಕಿನ್ ಮಾತಾ ನಹಿ ಮಿಲ್ತಾ ಹೈ, धन से बाजार कभी कभी मिलता है और भक्ति मुक्ति नहीं मिलता है ಅಂತ ಹೇಳ್ತಾರೆ ಹಿಂದಿಕಾರರು. ಧನ್ ಸೆ ಬಜಾರ್, ಬಜಾರದೊಳಗಿರುವಂತ ಅನೇಕ ಪುಸ್ತಕಗಳು ಸಿಗ್ತಾವೆ, ಅದರೊಳಗಿರುವಂತ ವಿದ್ಯೆ ಮಾತ್ರ ಸಿಗೋದಿಲ್ಲ, ಓದಿದಾಗ ಮಾತ್ರ ಸಿಗುತ್ತೆ. ಧನ್ ಸೆ ಬಜಾರ್ ಪತ್ನಿ ಮಿಲ್ತಾ ಹೈ ಲೇಕಿನ್ ಮಾತಾ ನಹಿ ಮಿಲ್ತಾ ಹೈ ಅಂತ ಹೇಳಿದ್ರು. ನಮ್ಮ ಜೀವನಕ್ಕೆ, ನಮ್ಮ ಸಂಸಾರಕ್ಕೆ ದಾರಿದೀಪವಾಗಿರುವಂತ ಒಬ್ಬ ಹೆಣ್ಣು ಮಗಳು ಸಿಗ್ತಾಳೆ, ಆದ್ರೆ ಹೆತ್ತ ತಾಯಿ ಮಾತ್ರ ಸಿಗೋದಿಲ್ಲ ಬಜಾರದೊಳಗ ಅಂತ ಹೇಳ್ತಾರೆ. ಧನ್ ಸೆ ಬಜಾರ್ ಕಭಿ ಕಭಿ ಮಿಲ್ತಾ ಹೈ ಲೇಕಿನ್ ಭಕ್ತಿ ಮುಕ್ತಿ ನಹಿ ಮಿಲ್ತಾ ಹೈ ಅಂತ ಹೇಳ್ತಾರೆ. ಆದ್ರೆ ಬಜಾರದೊಳಗ ಏನೆಲ್ಲ ಕೂಡ ಸಿಗುತ್ತೆ, ಆದ್ರೆ ಭಕ್ತಿ ಮುಕ್ತಿ ಶ್ರದ್ಧೆ ಎಲ್ಲಾದ್ರೂ ಸಿಗ್ಬೇಕಾಗಿತ್ತು ಅಂತಂದ್ರೆ ಅದು ನಾಗರಹಳ್ಳಿ ಹಳ್ಳಿ ಒಳಗ ಸಿಗುತ್ತೆ ಅನ್ನುವಂತ ಮಾತನ್ನ ನೀವೆಲ್ಲರೂ ಕೂಡಿಕೊಂಡು ಎಲ್ಲಾ ಮಹಿಳೆಯರು
ಇಂಥ ಒಂದು ಕಾಯಕ ಮಾಡುವಂತ ಸಂದರ್ಭದೊಳಗ ತಾವೆಲ್ಲರೂ ಕೂಡ ಬಿಟ್ಟು ನಾವು ಅಜ್ಜನ ಒಂದು ಯಾತ್ರೆಯೊಳಗ ಭಾಗಿ ಆಗೋಣ ಅಂತೇಳಿ ತಾವೆಲ್ಲರೂ ಕೂಡ ಹೆಜ್ಜೆ ಹಾಕಿದ್ದರೆ ನಿಮ್ಮ ಮನೆತನಕ್ಕೂ ನಿಮ್ಮ ಬದುಕಿಗೂ ನಿಮ್ಮ ಜೀವನಕ್ಕೂ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ ಆಶೀರ್ವಾದ ಸದಾ ಇರಲಿ ಅನ್ನುವಂತ ಮಾತು